ಹಿಟ್ ಅಂಡ್ ರನ್ ಇದು ಉಪ್ಪುಂದನ ಉಪಟಳ. ಏನ್ ಧನಂಜಯ್ ಕುಮಾರ್ ನಮಸ್ಕಾರ ವೀರೇಂದ್ರ ಅವರೇ, ಹೇಗಿದ್ದೀರಿ? ಫೈನ್ ಸರ್, ನೀವು ಚೆನ್ನಾಗಿದ್ದೀರಿ? ನಾವು ಹೀಗೆ ವಾಕಿಂಗ್ ನಿತ್ಯ ಆರೋಗ್ಯ ಸುಧಾರಣೆ ದೃಷ್ಟಿಯಿಂದ. ಅಲ್ಲ, ಆರೋಗ್ಯ ಸುಧಾರಣೆ ಆಗ್ಬೇಕು ನಿಜ. ದೇಹದ ಆರೋಗ್ಯ ಸರಿ, ಪಕ್ಷದ ಆರೋಗ್ಯದ ಕತೆ ಬಗ್ಗೆ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದೆ. ಅಲ್ಲ, ಈಗ ನೋಡಿ, ದೇಹದ ಆರೋಗ್ಯ ಚೆನ್ನಾಗಿದ್ರೆ ಪಕ್ಷದ ಆರೋಗ್ಯನೂ ಚೆನ್ನಾಗಿರ್ತದೆ. ಹೌದಾ? ಅದಕ್ಕಾಗಿ ಹಾಗಾಗಿ ಪಕ್ಷದ ಆರೋಗ್ಯದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡುವ. ಪಕ್ಷದ ಆರೋಗ್ಯ ಸದಾ ಕಾಲ ನಮ್ಮ ಗಮನದಲ್ಲಿದೆ, ಮಾತಾಡೋಣ. ಅದ್ರ ಬಗ್ಗೆ, ಈಗಿನ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಎಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಅದಕ್ಕೂ ಮೊದಲು ನಾನು ವೀಕ್ಷಕರಿಗೆ ವೆಲ್ಕಮ್ ಮಾಡಿ ಬಿಡ್ತೇನೆ. ಓಕೆ, ಮಾಡಿ. ಹಿಟ್ ಅಂಡ್ ರನ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಹಿಟ್ ಅಂಡ್ ರನ್ನ ನಮ್ಮ ಈ ವಾರದ ಅತಿಥಿ ಧನಂಜಯ್ ಕುಮಾರ್. ಧನಂಜಯ್ ಕುಮಾರ್ರೆ, ಹಿಟ್ ಅಂಡ್ ರನ್ಗೆ ಸ್ವಾಗತ. ನಮಸ್ಕಾರ. ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತದ್ದು ಯಡಿಯೂರಪ್ಪನವರ ಡೆಡ್ಲೈನ್ ವಿಚಾರ. ಡೆಡ್ಲೈನ್ ಎಲ್ಲಿ ಡೆಡ್ಲೈನ್ ಡೆಡ್ ಆಗೋಯ್ತು ಅಂತ. ಯಡಿಯೂರಪ್ಪ ಎಂದು ಕೂಡ ಡೆಡ್ ಲೈನ್ ಕೊಟ್ಟದಿಲ್ಲ ವೀರೇಂದ್ರ. ಏನ್ ನಾಟಕ ಮಾಡ್ತಾರಪ್ಪ ಇವರು? ಇದು ಒಂದು ಊಹಾಪೋಹದ ಮಾತು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಪುದೇ ಇಲ್ಲ. ಅವರು ನೇರವಾಗಿ ಹೇಳಿದ್ದಾರೆ, ಸಂಕ್ರಾಂತಿಯ ಸಮಯ ಜನವರಿ 15, ಅಲ್ಲಿಯವರೆಗೂ ಕೂಡ ಕಾದು ನೋಡಿ. ಸರ್ಕಾರ ಇನ್ನು ಉಳಿಯೋದಿಲ್ಲ. ಸರ್ಕಾರದ ಕೊನೆ ಕ್ಷಣ ಹತ್ತಿರ ಬಂದಿದೆ. ಅದು ಬಂದಿದೆ. ಸರ್ಕಾರ ಇನ್ನು ಅದು ಬಂದಿದೆ. ಸರ್ಕಾರದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಪುದೇ ಇಲ್ಲ. ನೀವು ಹೇಗೆ ಹೇಳ್ತೀರಿ ಡೆಡ್ಲೈನ್ ಕೊಟ್ಟಿಲ್ಲ ಅಂತ? ನಾನು ಯಡಿಯೂರಪ್ಪನವರ ನಿಕಟವರ್ತಿಯಾಗಿ ಬಹುತೇಕ ಅವರು ನಿಮ್ಮ ಜೊತೆಗೆ, ಮಾಧ್ಯಮದ ಜೊತೆಗೆ ಮಾತನಾಡುವಂಥ ಎಲ್ಲ ಸಂದರ್ಭಗಳಲ್ಲಿ ನಾನು ಉಪಸ್ಥಿತನಿರ್ತಾ ಇದ್ದೆ. ಅವ್ರು ಹೇಳಿದಂಥ ಮಾತು ಬಹಳ ಸ್ಪಷ್ಟ ಇದೆ. ಅದೇನು ಸ್ಪಷ್ಟನೋ ಏನೋ ಆ ಭಗವಂತನಿಗೆ ಗೊತ್ತು. ನೋಡಿ, KJP ಪ್ರಾರಂಭ ಆದಾಗ ಒಂದು ಮಾತು ಹೇಳಿದರು ಅವರು, ನಾವು ಹೊಸ ಪಕ್ಷ ಸ್ಥಾಪನೆ ಮಾಡಿದ್ದೇವೆ. ಅದರ ಅರ್ಥ ಈ ಸರ್ಕಾರ ಏನಿದೆ, ಜಗದೀಶ್ ಶೆಟ್ಟರ್ ಸರ್ಕಾರ, ಇದನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳುವಂತ ಉದ್ದೇಶ ನಮಗಿಲ್ಲ. ಅವತ್ತಿನ ಮಾತನ್ನ ಬಿಡಿ, ಒಂದು ನಿಮಿಷ, ಬರ್ತೇನೆ. ಅಲ್ಲಿಂದ ಪ್ರಾರಂಭ ತಾನೆ. ಅವರು ಒಂದು ಮಾತು ಇಲ್ಲ, ಒಂದು ಮಾತು ಅವರು ಹೇಳಿದರು. ನೋಡಿ, ನಿಮ್ಮ ಸರ್ಕಾರದ ಒಳಗೆ ಅನೇಕ ಜನ ಸಚಿವರುಗಳು, ಶಾಸಕರುಗಳು ನನ್ನ ನಾಯಕತ್ವ ಒಪ್ಪಿಕೊಂಡಂಥವ್ರು ಇದ್ದಾರೆ. ಮುಂದೆ ಅವರು KJP ಪಕ್ಷಕ್ಕೆ ಸೇರುವಂಥವ್ರು ಇದ್ದಾರೆ. ಈ ಒಂದು ಹಂತದಲ್ಲಿ ನಿಮ್ಮ ಸರ್ಕಾರವನ್ನು ನಾವು ಬೀಳಿಸಬೇಕು ಅಂತ ಹೇಳುವಂಥ ಯಾವುದೇ ಉದ್ದೇಶ ಇಲ್ಲ ನಮಗೆ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸರ್ಕಾರ ಏನಿದೆ, ಇದು ಕೇವಲ ನಿಮ್ಮ ಒಂದು ಪಕ್ಷದ ಸರ್ಕಾರ ಅಂತ ತಿಳ್ಕೊಳ್ಬೇಡಿ. ಇದು ಒಂದು ರೀತಿಯ ಸಮ್ಮಿಶ್ರ ಸರ್ಕಾರ ಇದೆ ಅಂತ ತಿಳ್ಕೊಂಡು ಎಚ್ಚರಿಕೆಯಿಂದ ನಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿದೆ. ಅದಾದಮೇಲೆ ಏನು ನಡೀತು, ಡಿಸೆಂಬರ್ 9ನೇ ತಾರೀಕಿಗೆ ಹಾವೇರಿಯಲ್ಲಿ ನಮ್ಮ ಸಮಾವೇಶ ನಡೀತು. ಆ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಒಂದು ರೀತಿಯಲ್ಲಿ ನಮ್ಮನ್ನು ಹೆದರಿಸಬೇಕು, ನಮ್ಮನ್ನು ಬೆದರಿಸಬೇಕು, ನಾವು ಮಾಡಿದ್ದೇ ನಡೀತದೆ ಅಂತ ಹೇಳುವಂಥ ಒಂದು ರೀತಿಯ ಅಹಂಕಾರದ ಭಾವನೆ. ಅದು ಯಾರು ಹೇಳಿಕೊಟ್ರು ಜಗದೀಶ್ ಶೆಟ್ಟರಿಗೆ ಗೊತ್ತಿಲ್ಲ. ಜಗದೀಶ್ ಶೆಟ್ಟರ ಸ್ವಭಾವ ನಾನು ತಿಳ್ಕೊಂಡ ಹಾಗೆ ಅವರು ಏಕಾಏಕಿಯಾಗಿ ಆ ರೀತಿಯಲ್ಲಿ ಮಾಡುವಂತವ್ರು ಅಲ್ವೇ ಅಲ್ಲ. ಹಾಗಿದ್ದಾರೆ ಅನ್ನೋದು ಯಾವ್ದಾದ್ರೆ ನಿಮ್ ಸ್ಟ್ಯಾಂಡ್ ಇನ್ನೂ ಗಟ್ಟಿ ಆಗ್ಬೇಕಿತ್ತು. ಸರ್ಕಾರ ಬಿಡಿಸ್ತೀವಿ, ನಿಮ್ಮ ಧ್ವನಿ ದುರ್ಬಲ ಆಗೋಗಿದೆ. ಇಲ್ಲ, ದುರ್ಬಲ ಆಗಿಲ್ಲ. ಕೇಳಿ, ಅಲ್ಲಿ ಏನಾಯ್ತು ಅವತ್ತಿನ ಗಟ್ಟಿತನ ಇಲ್ಲ, ನನಗನಿಸ್ತಾ ಸಂಪೂರ್ಣ ಸೋತು ಹೋದ ಹಾಗೆ ಕಾಣಿಸ್ತಾ ಇದೆ. ಖಂಡಿತ ಇಲ್ಲ, ಆ ಪ್ರಶ್ನೆನೇ ಇಲ್ಲ. ಯಾರ ಮುಂದೆ ಸೋಲೋದು? ಶಾಸಕರ ಶಕ್ತಿ ಇಲ್ಲ ಅನ್ಸುತ್ತೆ. ಶಾಸಕರ ಸಂಖ್ಯೆ ದಿನ ಜಾಸ್ತಿ ಆಗ್ತದೆ. ನೀವು ನೋಡ್ತಾ ಇರಿ. ನಾನು ಒಂದು ಕೇಳು, ಡೆಡ್ ಲೈನ್ ವಾಪಸ್ ತಗೊಂಡದ್ದೇ ಇಲ್ಲ ರೀ. ಅದು ನೀವು ಮಾಧ್ಯಮದಲ್ಲಿ ವಿಶೇಷವಾಗಿ ಡೆಡ್ ಲೈನ್ ಇದು ಅಂತ ಕೇಳ್ತಾ ಇದ್ದದಕ್ಕೆ ನಿನ್ನೆ ಒಂದು ಅವ್ರು ಮಾತು ಹೇಳಿದ್ದ. ಹೌದವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನೇನು ಡೆಡ್ ಲೈನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ. ಹಿಂದೆ ಕೊಟ್ಟಿದ್ದು ಹೌದು, ಶಾಸಕರ ಸಂಖ್ಯೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದೆ ತೆಗೆದುಕೊಂಡಿದ್ದಾರೆ. ನೀವು ನೋಡ್ತಾ ಇರಿ. ಜನರ ಅಭಿಪ್ರಾಯ ಪ್ರಕಾರ ಒಬ್ಬ ಜನಪ್ರಿಯವಾದಂತಹ ನಾಯಕ, ಈ ರಾಜ್ಯವನ್ನು ಕಟ್ಟಿ ಬೆಳೆಸಿ ಒಂದು ಸಮೃದ್ಧ ರಾಜ್ಯವಾಗಿ ಬೆಳೆಸುವಂತ ಸಾಮರ್ಥ್ಯ ಇರುವಂತಹ ನಾಯಕ ಏಕಮೇವ ಇದ್ರೆ ಅದು ಯಡಿಯೂರಪ್ಪ. ಅದಕ್ಕಾಗಿ ನಾವು ಯಡಿಯೂರಪ್ಪನ ಜೊತೆಗೆ ಗುರುತಿಸಿಕೊಳ್ತೇವೆ, ಯಡಿಯೂರಪ್ಪನ ಜೊತೆಗೆ ಹೋಗ್ತೇವೆ ನಾವು ಅಂತ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು, ನೀವು ಇದೇ ಪ್ರಶ್ನೆಗಳನ್ನು BJPಯ ಜಗದೀಶ್ ಶೆಟ್ಟರಿಗಾಗಲಿ ಅಥವಾ ಈಶ್ವರಪ್ಪನವರಿಗಾಗಲಿ ಹೋಗಲಿ, ಅವರ ಹಿಂದೆ ಕೂತು ಇದೆಲ್ಲ ತಯಾರಿ ಮಾಡ್ತಾ ಇರುವಂಥ ಎಲ್ಲ ನಾಟಕದ ಸೂತ್ರಧಾರರಾಗಿರುವಂಥ ಅನಂತಕುಮಾರ್ರಿಗೆ ಯಾಕೆ ಈ ಮಾತು ಕೇಳೋದಿಲ್ಲ? ಇಲ್ಲಿ ಯಾರು ಡ್ರಾಮಾ ಮಾಡ್ತಾರೋ, ಯಾರು ಸೂತ್ರಧಾರರೋ, ಅಬ್ಬಬ್ಬ ಏನು ಗೊತ್ತಾಗ್ತಿಲ್ಲ.
ಖಂಡಿತವಾಗಿಯೂ ನೋಡಿ, ಆ ಇದೆಲ್ಲವನ್ನೂ ವಿಚಾರಕ್ಕೆ ಕೂಡ ಬರ್ತೇನೆ. ನಡೆಸ್ತಾ ಅದು ಇರುವಂತವ್ರು ಬಹಳ ಅವರು. ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿರುವಂತದ್ದು. ಆದ್ರೆ ನಿಮ್ಮ ಸ್ಟ್ಯಾಂಡ್ ಅಲ್ಲೇ ಬದಲಾವಣೆ ಆಗೋಗ್ಬಿಟ್ಟಿದೆಯಲ್ಲ, ಯಾಕೆ? ಎಷ್ಟು ಶಾಸಕರಿದ್ದಾರೆ ಇವತ್ತು ನಿಮ್ ಜೊತೆ? ಅವತ್ತು ಹೇಳ್ತಾ ಇದ್ರಿ ಬಹಳ ದೊಡ್ಡದಾಗಿ, ಮೊದಲೇ ಹೇಳ್ತಿದ್ರಿ ನಮ್ಮ ಜೊತೆ 70ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತ. ಆಮೇಲೆ 60ಕ್ಕೆ ಬಂದ್ರಿ, ಆಮೇಲೆ 50ಕ್ಕೆ ಬಂದ್ರಿ, 30ಕ್ಕೆ ಬಂದ್ರಿ, 14 ಜನರನ್ನ ವೇದಿಕೆ ಮೇಲೆ ತೋರಿಸಿದ್ರಿ. ಇವತ್ತು 14 ಶಾಸಕರು ಕೂಡ ಇಲ್ಲವೇನೋ? ನಾನು ಅದಕ್ಕಾಗಿಯೇ ನಿಮ್ಮ ಧ್ವನಿ ದುರ್ಬಲಗೊಂಡಿದೆ. ಖಂಡಿತ ಇಲ್ಲ. ನಾನು ಕರಾರುವಾಕ್ಕಾಗಿ ನಿಮ್ಗೆ ಒಂದು ಮಾತು ಹೇಳಬೇಕು ಅಂತಿದ್ರೆ, ಕೆಜೆಪಿ ಯಾವುದೇ ಶಾಸಕರ ಬಲದ ಮೇಲೆ ಕಟ್ಟಿರುವಂತ ಪಕ್ಷ ಅಲ್ಲ. ಶಾಸಕರಿರ್ಲಿ, ಶಾಸಕರ ಅಲ್ಲದೆ ಇರುವಂತವ್ರು ಇರ್ಲಿ, ಭವಿಷ್ಯದಲ್ಲಿ ಶಾಸಕರಾಗುವಂತವ್ರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅದೆಲ್ಲ ಸರಿ, ಅದೆಲ್ಲ ಸರಿ, ಅದೆಲ್ಲವೂ ಸರಿ, ಅದೆಲ್ಲವೂ ಸರಿ. ನಮ್ಗೆ ಯಾಕೆ ಹೆದರಿಕೆ? ಈಗಲೂ ನೀವು ಬಹಳ ಗಟ್ಟಿಯಾಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಸರ್ಕಾರ ಉಳಿಯೋದಿಲ್ಲ. ಈಗಲೂ ಹೇಳ್ತೀರಾ? ಖಂಡಿತ ಖಂಡಿತ. ಸರ್ಕಾರ ಬಿದ್ದೋಗುತ್ತೆ. ನಾವು ರಾಜೀನಾಮೆ ಕೊಡ್ತೇವೆ ಅಂತ 22 ಜನ ರಾಜೀನಾಮೆ ಕೊಟ್ಟರೆ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಬಿದ್ದೋಗುತ್ತೆ ಅವತ್ತು. ಖಂಡಿತವಾಗಿಯೂ. ಮತ್ತೆ ಬಜೆಟ್ ಮಂಡನೆ ಮಾಡೋ ಪ್ರಶ್ನೆ ಎಲ್ಲಿದೆ? ಚರ್ಚೆಯನ್ನ ಮುಂದುವರಿಸ್ತೇನೆ ಧನಂಜಯ ಕುಮಾರ್ರೆ. ಈಗ ಹಿಟ್ ಅಂಡ್ ರನ್ ನಲ್ಲಿ ಒಂದು ಸಣ್ಣ ಬ್ರೇಕ್. ಹಿಟ್ ಅಂಡ್ ರನ್, ಇದು ಉಪ್ಪುಂದನ ಉಪಟಳ.